ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರಿಗೆ ರಾಜೀನಾಮೆಯ ಪತ್ರ ರವಾನೆ ಆಗುತ್ತೆ. ರಾಜೀನಾಮೆ ಅಂಗೀಕಾರ ಪತ್ರವನ್ನ ಮುಖ್ಯಮಂತ್ರಿಗಳು ರವಾನೆ ಮಾಡ್ತಾರೆ. ಹೌದು, ಈಗ ಆಲ್ರೆಡಿ ಅಂಗೀಕಾರ ಆಗಿದೆ. ಆದರೆ ಇದು ಅನಿರೀಕ್ಷಿತ ಬೆಳವಣಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಮ್ಮ ರಾಜೀನಾಮೆಯ ಈ ಸನ್ನಿವೇಶವನ್ನ ಖುದ್ದು ರಾಜಣ್ಣನವರೇ ಮೈ ಮೇಲೆ ಎಳೆದುಕೊಂಡ್ರ. ಕೆಲ ದಿನಗಳ ಹಿಂದೆಯಷ್ಟೇ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಆಗಿತ್ತು. ಆರಂಭದಿಂದಲೂ KN ರಾಜಣ್ಣ ಹಾಸನದ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು. ಕಳೆದ ಕೆಲ ದಿನಗಳ ಹಿಂದಷ್ಟೇ ನನಗೆ ಹಾಸನದ ಉಸ್ತುವಾರಿ ಬೇಡ ಅಂತ ಹೇಳಿದ್ದ ಕಾರಣಕ್ಕಾಗಿ ಕೃಷ್ಣ ಬೈರೇಗೌಡ ಅವರನ್ನ ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕ ಮಾಡಲಾಗಿತ್ತು. ಅದಾದ ಕೆಲವು ದಿನಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂಥ ಮತ ಕಳ್ಳತನದ ಹೋರಾಟ, ಅದಕ್ಕೆ ಬಂದಂಥ ಪ್ರತಿಕ್ರಿಯೆ ಕಾರಣ ಅಂತ ಹೇಳಿ ತಮ್ಮ ಮಾತಿನಿಂದಲೇ ರಾಜಕಾರಣಕ್ಕೆ ಕುತ್ತು ತಂದುಕೊಂಡ ರಾಜಣ್ಣ ರಾಜೀನಾಮೆಯಿಂದ ಪಕ್ಷದ ಮೇಲಾಗುವ ಬದಲಾವಣೆಗಳು ಏನೆಲ್ಲ ಆಗಿರುತ್ತೆ. ಕೇವಲ ಇದು ಸಚಿವ ಸ್ಥಾನದ ತಲೆದಂಡಕ್ಕೆ ಸೀಮಿತವಾಗಿರುತ್ತಾ ಅಥವಾ ಪಕ್ಷದಿಂದಲೂ ಕೂಡ ಅವರನ್ನು ಉಚ್ಚಾಟನೆ ಮಾಡುವ ಹಂತಕ್ಕೆ ಬಂದು ತಲುಪುತ್ತಾ? ಯಾವಾಗಲೂ ಕೂಡ ಮಾತು ಮನೆ ಕೆಡಿಸ್ತು ಅಂತ ಹೇಳ್ತಾರೆ, ಮಾತೇ ಮಾಣಿಕ್ಯ ಅಂತ ಹೇಳ್ತಾರೆ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಮಾತಿನ ಮೇಲೆ ನಿಗಾ ಇರಲಿಲ್ಲ ಅಂತ ಹೇಳಿದ್ರೆ, ತಮ್ಮ ಮಾತಿನ ಮೇಲೆ ಹಿಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಲಂಗು ಲಗಾಮಿಲ್ಲದೆ ಮಾತನಾಡ್ತೀನಿ ಅಂತ ಹೇಳಿದ್ರೆ, ಚೌಕಟ್ಟಿಲ್ಲದ ರೀತಿಯಲ್ಲಿ ಮಾತನಾಡ್ತೀನಿ ಅಂತ ಹೇಳಿದ್ರೆ, ಅದು ಯಾವಾಗಲೂ ಕೂಡ ಅನಾಹುತಕ್ಕೆ ದಾರಿ ಮಾಡ್ಕೊಂಡಂಗಾಗತ್ತೆ. ಇಲ್ಲಿ ರಾಜಣ್ಣ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಇದು ಕೇವಲ ಸಚಿವ ಸ್ಥಾನದ ತಲೆದಂಡಕ್ಕೆ ಸೀಮಿತವಾಗುತ್ತೆ ಎನ್ನುವ ಲೆಕ್ಕಾಚಾರವನ್ನು ಮೀರಿ ವಿಶ್ಲೇಷಣೆಗಳು ಬರ್ತಾ ಇದ್ದಾವೆ. KN ರಾಜಣ್ಣ ಅವರನ್ನ ಕೇವಲ ಮುಂದುವರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೇಳಿ ತಮ್ಮ ಪಕ್ಷದ ನಾಯಕರೇ ಮತ ಕಳ್ಳತನದ ವಿಚಾರವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡುತ್ತಿರುವಾಗ, ಬೀದಿಗಿಳಿದು ಹೋರಾಟ ಮಾಡುತ್ತಿರುವಾಗ, ಅಂಥ ಹೋರಾಟದ ಬಗ್ಗೆ ಲಘುವಾಗಿ ಮಾತನಾಡಿದ್ರೆ ಅದರಿಂದ ಆಗುವಂಥ ಮುಜುಗರ ಎಷ್ಟಿರಬಹುದು, ಅದರಿಂದ ನಾಯಕರಿಗಾಗುವಂಥ ಹಿನ್ನಡೆ ಯಾವ ಪ್ರಮಾಣದಲ್ಲಿರಬಹುದು, ಅದೆಲ್ಲವೂ ಕೂಡ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಂಥ ರಾಜಣ್ಣ ಆಗಸ್ಟ್ನಲ್ಲಿಯೇ ತಮ್ಮ ಸಚಿವ ಸ್ಥಾನಕ್ಕೆ ಕುತ್ತು ತಂದುಕೊಂಡಾಗಿದೆ. ಸೆಪ್ಟೆಂಬರ್ ಕ್ರಾಂತಿ ಕಾದು ನೋಡಿ ಅಂತ ಹೇಳ್ತಾ ಇದ್ರು. ಅದು KPCC ಅಧ್ಯಕ್ಷರ ಬದಲಾವಣೆಯಲ್ಲಿ ರಾಜಣ್ಣ ಈ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ರು. KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಸೆಪ್ಟೆಂಬರ್ನಲ್ಲಿ ಇದು ಬಹಳ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಕ್ರಾಂತಿಯ ಭವಿಷ್ಯ ನುಡಿದಿದ್ದಂಥ ರಾಜಣ್ಣ ಇದೀಗ ತಮ್ಮ ಸ್ಥಾನವನ್ನು ಕೂಡ ಕಳೆದುಕೊಳ್ಳುವ ಹಂತಕ್ಕೆ ಬಂದು ತಲುಪಿದ್ದಾರೆ.